ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾರತದ ಒಂದು ಪ್ರಮುಖ ವಿಷದ ಹಾವಿನ ಬಗ್ಗೆ ಒಂದಷ್ಟು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಯಾಕಂದರೆ ಈ ಹಾವಿನ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ತಪ್ಪು ತಿಳುವಳಿಕೆ ಇದೆ, ಸರಿಯಾದ ಮಾಹಿತಿ ಜ್ಞಾನ ಇಲ್ಲ. ಹಾಗಾಗಿ ಭಾರತದಾದ್ಯಂತ ಈ ಹಾವಿನ ಕಡಿತ, ಸಾವು ನೋವುಗಳು ಸಂಭವಿಸುವುದು ಆಗಾಗ ದಾಖಲಾಗ್ತಾ ಇರ್ತದೆ. ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಎಲ್ಲರಿಗೂ ಇದು ಗೊತ್ತಿರುವಂಥ ಹಾವು, ಹೆಸರು ಕೇಳಿರ್ತಾರೆ, ಕೆಲವರು ನೋಡಿರ್ತಾರೆ, ಆದರೆ ಸರಿಯಾದ ಜ್ಞಾನ ಇಲ್ಲ. ಈ ಹಾವನ್ನು ನಾವು ಕನ್ನಡದಲ್ಲಿ ಕಡಂಬಳ ಹಾವು ಅಂತ ಕರಿತೀವಿ, ಅಥವಾ ಕಟ್ಟು ಹಾವು ಅಂತ ಕರೀತಾರೆ, ಕಟ್ಟಿಗೆ ಹಾವು ಅಂತ ಕರೀತಾರೆ. ಕೆಲವೆಡೆ ಕೆಟ್ಟ ಹುಳ ಅಂತ ಕೂಡ ಕರೀತಾರೆ. ಕೆಟ್ಟ ಹುಳ ಅಂದರೆ ಈ ಹಾವಿನ ಕಡಿತ ಅಷ್ಟು ಅಪಾಯಕರ ಅನ್ನೋ ಒಂದು ಭಾವನೆ ಬೀಡುಬಿಟ್ಟಿದೆ. ಅದಕ್ಕೆ ಕಾರಣವೂ ಇದೆ. ಹಾಗಾಗಿ ಆ ವಿಚಾರವನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಪ್ರಕೃತಿಯಲ್ಲಿ ಯಾವುದೇ ಕೆಟ್ಟ ಹುಳ, ಕೆಟ್ಟ ಜೀವಿ ಅಂತ ಇಲ್ಲ. ಯಾವಾಗ ಅವುಗಳು ಕೆಟ್ಟ ಜೀವಿಗಳು, ಕೆಟ್ಟ ಹುಳಗಳು ಆಗಿ ಪರಿವರ್ತನೆ ಆಗ್ತಾವಂದರೆ ನಮ್ಮಿಂದಲೇ ಸಮಸ್ಯೆ ಆಗಿ. ಅಂದರೆ ಒಂದು ಹಾವು ನಮಗೆ ಕಚ್ಚಬೇಕಾದ್ರೆ ಆ ಹಾವಿಗೆ ನಾವು ನೋವು ಮಾಡಿರಬೇಕು. ನೋವು ಮಾಡಿದ ನಂತರ ಅದು ಪ್ರತಿಕ್ರಿಯೆ ನೀಡುತ್ತೆ, ಬಿಟ್ಟರೆ ಅದಕ್ಕಿಂತ ಮೊದಲು ಅದು ಯಾವತ್ತೂ ಕೆಟ್ಟದಾಗಿ ಇಲ್ಲ. ಈ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಹಾವುಗಳು ಕಡ್ಡಾಯವಾಗಿ ರಾತ್ರಿ ಸಂಚಾರಿಗಳು. ರಾತ್ರಿ 7-8 ಗಂಟೆಯ ನಂತರ ತಮ್ಮ ಬಿಲದಿಂದ, ವಾಸಸ್ಥಾನದಿಂದ ಹೊರಗೆ ಬಂದು ನಮ್ಮ ಜನವಸತಿಗಳ ಸುತ್ತಮುತ್ತ ವಾಸ ಮಾಡ್ತಾ ಆಹಾರ ಅನ್ವೇಷಣೆಯಲ್ಲಿರ್ತವೆ. ಹೆಚ್ಚಾಗಿ ಹಳೆ ಕಲ್ಲಿನ ರಾಶಿ, ಹಳೆ ಮರ ತುಂಡುಗಳ ರಾಶಿ ಅಥವಾ ಇಲಿ ಹೆಗ್ಗಣಗಳ ಬಿಲದಲ್ಲಿ ವಾಸ ಮಾಡುವಂಥವು. ಇವುಗಳ ಮುಖ್ಯ ಆಹಾರ ನೋಡಿ, ಎಲ್ಲ ಇತರ ಹಾವುಗಳನ್ನೇ ತಿಂದು ಬದುಕುವಂಥ ಹಾವುಗಳಿವು. ಕಡಂಬಳಗಳು ಒಂದು ವಿಶೇಷತೆ ಅಂದರೆ ನಮ್ಮ ಸುತ್ತಮುತ್ತ ವಾಸ ಮಾಡುವಂಥ ಅನೇಕ ವಿಧದ ವಿಷದ ಹಾವುಗಳನ್ನು ಇವುಗಳು ತಿಂದು ಜೀವಿಸ್ತವೆ. ಇದರಿಂದ ನಮಗೇನು ಉಪಯೋಗ? ಒಂದು ಉದಾಹರಣೆ ಹೇಳ್ತೇನೆ. ಒಂದು ಕಡಂಬಳ ಹಾವು ನಿಮ್ಮ ಮನೆ ಆಸುಪಾಸು ತಿರುಗ್ತಾ ಇದ್ದರೆ, ನೀವು ಅದನ್ನು ನೋಡಿ ಅದನ್ನು ಸಾಯಿಸದೆ ಅದಕ್ಕೆ ಜೀವದಾನ ಮಾಡಿದರೆ, ಆ ಪರಿಸರದಲ್ಲಿರುವಂಥ ನಾಗರ ಹಾವು, ಕನ್ನಡಿ ಹಾವು ಅಥವಾ ಕಡಂಬಳದ್ದೇ ವಂಶ ಅಥವಾ ಈ ಥರ ವಿಷರಹಿತ ಹಾವುಗಳನ್ನೆಲ್ಲ, ಹಾವಿನ ಮರಿಗಳನ್ನು ತಿಂದು ಆ ಹಾವುಗಳ ವಂಶವನ್ನು ನಿಮ್ಮ ವಠಾರದಲ್ಲಿ, ನಿಮ್ಮ ಪ್ರದೇಶದಲ್ಲಿ ಸಮತೋಲನದಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಈ ಕಡಂಬಳ ಹಾವುಗಳು ಮಾಡ್ತವೆ. ಆದರೆ ಒಂದು ಹಾವನ್ನು ನಾವು ಸಾಯಿಸಿದರೆ, ಕಡಂಬಳವನ್ನು, ಅಲ್ಲಿರುವಂಥ ಎಲ್ಲ ಹಾವುಗಳ ವಂಶ ಏರುಪೇರಾಗ್ಬೋದು. ಅದಕ್ಕಾಗಿಯೇ ಪ್ರಕೃತಿ ಇಂಥ ಹಾವುಗಳನ್ನು ಸೃಷ್ಟಿ ಮಾಡಿದೆ. ಸುಮಾರು 3-3.5 ಅಡಿ ಉದ್ದ ಬೆಳೆದ ಕಡಂಬಳ ಹಾವುಗಳು ನಮ್ಗೆ ಕಾಣಲಿಕ್ಕೆ ಸಿಗ್ತವೆ. ಆದರೆ ಇವುಗಳಲ್ಲಿ ಗಂಡು ದೊಡ್ಡದಾಗಿ ಬೆಳೆಯುತ್ತೆ, 5 ಅಡಿ ಉದ್ದವರೆಗೆ ಬೆಳೆದ ದಾಖಲೆಯೂ ಇದೆ. ಸಾಮಾನ್ಯವಾಗಿ ಮೊಟ್ಟೆ ಇಡುವಂಥ ಹಾವುಗಳು ಇವು. ಈಗ ನೋಡಿ, ಇದು ಈಗ ಜನವರಿಯಿಂದ ಜೂನ್ ಅಂತ್ಯದವರೆಗೆ ಇವುಗಳ ಸಂತಾನೋತ್ಪತ್ತಿ, ಮಿಲನ ಕಾಲ ನಡೀತಾ ಇದೆ. ಕೆಲವರ ಒಂದು ನಂಬಿಕೆ ಇದೆ, ಈ ಹಾವುಗಳು ಜೀವನ ಪರ್ಯಂತ ಜೋಡಿಯಾಗಿ ವಾಸಿಸ್ತವೆ, ಜೀವಿಸ್ತವೆ ಅಂತೇಳಿ ಇದೆ. ಆದರೆ ಜೀವನ ಪರ್ಯಂತ ಜೊತೆಯಾಗಿ ವಾಸ ಮಾಡುವಂಥ ಎಲ್ಲೂ ದಾಖಲಾಗಿಲ್ಲ. ಆದರೆ ಮಿಲನ ಕಾಲದಲ್ಲಿ ಮಾತ್ರ ಜೊತೆಯಾಗಿ ಓಡಾಡ್ತಾ ಇರ್ತವೆ. ಸುಮಾರು 1-2 ತಿಂಗಳು ಜೊತೆಯಾಗಿ ಓಡಾಡೋದನ್ನು ನಾನು ನೋಡಿದ್ದೇನೆ. ಅದನ್ನು ಇದರಲ್ಲಿ ಏನು ನಡೆಯುತ್ತೆ ಅಂದರೆ, ಒಂದು ಹೆಣ್ಣು ಹಾವು ಒಂದು ವಾಸನಾ ದ್ರವ್ಯವನ್ನು, ಆ ಬೆದಿಗೆ ತಯಾರಾಗಿ ವಾಸನಾ ದ್ರವ್ಯವನ್ನು ಸ್ರವಿಸಿದರೆ ಆ ವಠಾರದಲ್ಲಿರುವಂಥ, ಪರಿಸರದಲ್ಲಿರುವಂಥ 4-5 ಗಂಡು ಕಡಂಬಳ ಹಾವುಗಳು ಅಲ್ಲಿಗೆ ಬರ್ಬೋದು. ಬಂದು ಅವುಗಳ ನಡುವೆ ತೀವ್ರ ಥರದ ಒಂದು ಕದನ ನಡೆಯುತ್ತೆ, 2 ಗಂಡುಗಳ ನಡುವೆ. ನೀವು ನೋಡಿರ್ತೀರಿ, ನಾಗರ ಹಾವು ಅಥವಾ ಕಾಳಿಂಗ ಸರ್ಪಗಳ ನಡುವೆ ಹೇಗೆ ಗಂಡು ಹಾವುಗಳ ನಡುವೆ ತೀವ್ರ ಥರದ ಹೋರಾಟ ಹೆಣ್ಣಿಗಾಗಿ ನಡೆಯುತ್ತೆ, ಅದೇ ರೀತಿ ಕಡಂಬಳಗಳಲ್ಲೂ ನಡೆಯುತ್ತೆ. ಒಂದನ್ನೊಂದು ತೀವ್ರವಾಗಿ ಕಚ್ಚಿಕೊಂಡು ಮರಣಾಂತಿಕವಾಗಿ ಹೋರಾಡ್ತಾ ಕೊನೆಗೆ ಒಂದು ಸೋತದ್ದನ್ನು ಇನ್ನೊಂದು ಗೆದ್ದ ಗಂಡು ಹಾವು ನುಂಗಿ ಬಿಡೋದು ಇದೆ. ನುಂಗಿದ 4-5 ದಿನದ ನಂತರ ಮತ್ತೆ ಅದು ಹೆಣ್ಣನ್ನು ಮಿಲನ ಆಗೋದಿದೆ. ನನಗೆ ಒಂದು ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಕಡಂಬಳ ಹಾವು ಮಾರ್ಚ್ 20ರ ಸಂಜೆ 4:15ರಿಂದ 10:50ರವರೆಗೆ ಸುಮಾರು 8 ಮೊಟ್ಟೆಗಳನ್ನು ಇಟ್ಟಿದೆ. ಅನಂತರ ನಾನು ಆ ಮೊಟ್ಟೆಗಳಿಗೆ ಕೃತಕ ಕಾವಿನ ವ್ಯವಸ್ಥೆ ಕಲ್ಪಿಸಿದೆ. ಅದು ಸುಮಾರು 50 ದಿನದ ನಂತರ, ಅಂದರೆ ಮೇ 11ರ ರಾತ್ರಿ ಎಲ್ಲ ಮೊಟ್ಟೆಗಳು ಹೊರಗೆ ಬಂದವು. ಅವುಗಳ ಪರಿಸರಕ್ಕೆ ಮತ್ತೆ ಬಿಡುಗಡೆಗೊಳಿಸಿದೆ. ಹಾಗಾಗಿ ಈ ಸಮಯದಲ್ಲಿ, ನಾಳ್ದು ಜೂನ್ ಅಂತ್ಯದವರೆಗೆ ಈ ಹಾವುಗಳು ಹೆಚ್ಚಾಗಿ ನಮ್ಮ ವಠಾರದಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ದರೆ ದಯವಿಟ್ಟು ಅದಕ್ಕೆ ಹಾನಿ ಮಾಡೋದು ಬೇಡ. ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಡೋಣ. ಒಂಚೂರು ಅವುಗಳು ಬಂದ ಕೂಡಲೇ ನೀವು ಏನಾದರೂ ಒಂದು ಕೋಲಿನಿಂದ ಹೆದರಿಸಿ ಅಥವಾ ನೀರು ಅದರ ಮೈ ಮೇಲೆ ಹಾರಿಸಿದರೆ ಓಡಿ ಹೋಗ್ತವೆ. ಇವುಗಳ ಇನ್ನೊಂದು ವಿಶೇಷತೆ ಅಂದರೆ, ಎಷ್ಟು ವಿಷಕಾರಿಯೋ ಇದು, ಅಷ್ಟೇ ಶಾಂತ ಸ್ವಭಾವದ ಹಾವು. ವಿನಾಕಾರಣ ಯಾವುದೇ ಕಾರಣಕ್ಕೂ ಕಚ್ಚೋದಿಲ್ಲ. ಕಚ್ಚುವುದಕ್ಕಿಂತ ಮೊದಲು ನಿಮ್ಮ ದೃಷ್ಟಿಗೆ ಬಿದ್ದು ನೀವು ಅದನ್ನು ಕೆಣಕಿದರೆ 5-6 ಬಾರಿ ಇಡೀ ಶರೀರವನ್ನು ಒಂದು ಸುರುಳಿಯಾಗಿ ಸುತ್ತಿಕೊಂಡು ಮುದ್ದೆ ತರಾಗಿ ತಲೆಯನ್ನು ಶರೀರದ ಅಡಿಗೆ ಎಳೆದುಕೊಂಡು
ನಮ್ಮನ್ನು ಹೆದರಿಸುತ್ತೆ, ಜೊತೆಗೆ ಅದರ ಆತ್ಮರಕ್ಷಣಾ ತಂತ್ರವನ್ನು ಬಳಸ್ಕೊಳ್ಳುತ್ತೆ. ಆ ರೀತಿ ಕೊಸರಾಡ್ತಾ ತಲೆಯನ್ನು ಶರೀರದೊಳಗೆ ಇಳ್ಕೊಂಡು ತುಂಬ ಸೈಲೆಂಟಾಗಿದ್ದುಬಿಡುತ್ತೆ. ಮತ್ತೆ ನಾವು ಕೆಣಕಿ ನೋವು ಮಾಡಿದಾಗ ವೇಗವಾಗಿ ಕಚ್ಚಬಹುದು. ಇನ್ನು ಈ ಹಾವುಗಳು ಯಾವ ಸಂದರ್ಭದಲ್ಲಿ ಹೆಚ್ಚಾಗಿ ಕಚ್ಚುತ್ತೆ ಅನ್ನೋದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಇವುಗಳು ರಾತ್ರಿ ಸಂಚಾರಿ ಅಂತ ಆಗಲೇ ಹೇಳಿದೆ. ತೋಟ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರುವವರು ತಡರಾತ್ರಿಯವರೆಗೆ ಕೆಲಸ ಮಾಡೋದು, ಅಲ್ಲಿ ನಡೆದುಕೊಂಡು ಮನೆಗೆ ಬರುವ ದಾರಿಯಲ್ಲಿ ಹಾವನ್ನು ನೋಡದೆ ತಿಳಿಯದೆ ಮೆಟ್ಟಿದಾಗ ಕಚ್ಚೋದು ಎಲ್ಲ ನಡೀತದೆ. ಇನ್ನೂ ಹೆಚ್ಚಾಗಿ ಕಚ್ಚಿದ ಘಟನೆಗಳು ದಾಖಲಾಗಿರೋದು ಮನೆಯ ಅಂಗಳದಲ್ಲಿ ಮಲಗೋದು, ತೆರೆದ ಮೈದಾನದಲ್ಲಿ ಮಲಗೋದು, ಅಥವಾ ಸಣ್ಣ ಪುಟ್ಟ ಶೆಡ್ಗಳಲ್ಲಿ ಗುಡಿಸಲುಗಳಲ್ಲಿ ಮಲಗೋದು, ಗೋಡೆಗೆ ಅಂಟಿಕೊಂಡು ಮಲಗೋದು. ಈ ಸಂದರ್ಭಗಳಲ್ಲಿ ಕಡಿತಗಳು ಆದ ದಾಖಲೆ ಇರ್ತವೆ. ರಾತ್ರಿ ಸಂಚಾರ ಮಾಡ್ತಾ ಆಹಾರ ಅನ್ವೇಷಣೆಯಲ್ಲಿಯೋ ಅಥವಾ ತೀರಾ ಹೊರಗಿನ ವಾತಾವರಣ ತಂಪಾದಾಗ ಸ್ವಲ್ಪ ಬಿಸಿಯನ್ನು ಅರಸ್ಕೊಂಡು ಮನುಷ್ಯ ಮಲಗಿದ ಜಾಗಕ್ಕೆ ಈ ಹಾವುಗಳು ಬರೋದಿದೆ. ಬಂದ ಹಾವುಗಳು ಮನುಷ್ಯನ ಚಾಪೆಯ ಎಡೆಗೆ, ಅವನ ಶರೀರದೆಡೆಗೆ ತೂರಿಕೊಳ್ಳುವಂಥದ್ದು ನಡೆಯೋದು. ಅಕಸ್ಮಾತ್ತಾಗಿ ಇವರು ಗಾಢ ನಿದ್ದೆಯಲ್ಲಿರ್ತಾರೆ. ನಿದ್ದೆಯ ಸಂದರ್ಭದಲ್ಲಿ ಅದರ ಮೇಲೆ ಹೊರಳಿ ಅದಕ್ಕೆ ನೋವಾಗಿ ಅದು ಆವಾಗ ಕಚ್ಚುವಂಥ ಒಂದು ಘಟನೆ ನಡೆಯುತ್ತೆ. ಈ ಘಟನೆಯಲ್ಲಿ ಒಂದು ಅಪಾಯಕರ ಅಂಶ ಏನು ಅಂದರೆ, ನಾಗರ ಹಾವುಗಳು, ಕನ್ನಡಿ ಹಾವುಗಳು ಕಚ್ಚಿದಾಗ ನಮಗೆ ಯಾವ ರೀತಿಯ ನೋವು, ಉರಿ, ಸೆಳೆತ ಬರುತ್ತೋ ಆ ರೀತಿ ಯಾವುದೇ ಚಿಹ್ನೆಗಳು ಈ ಕಡಂಬಳ ಹಾವು ಕಚ್ಚಿದಾಗ ಬರದೇ ಇರ್ಬೋದು. ಕಚ್ಚಿದಾಗ ಒಂದು ದೊಡ್ಡ ಸೊಳ್ಳೆ ಕಚ್ಚಿದಷ್ಟು ನೋವಾಗ್ಬೋದು, ಅಥವಾ ಸಣ್ಣ ಪ್ರಾಯದ ಕಡಂಬಳ ಕಚ್ಚಿದರೆ ಒಂದು ಇರುವೆ ಕಚ್ಚಿದಷ್ಟು ಕೂಡ ನೋವಾಗ್ಬೋದು. ರಾತ್ರಿ ವೇಳೆ ಏನಾಗುತ್ತೆ ಅಂದರೆ, ಏನೋ ಸೊಳ್ಳೆ ಕಚ್ಚಿತ್ತು ಅಥವಾ ಇರುವೆ ಕಚ್ಚಿತ್ತು ಅಂತೇಳಿ ಸುಮ್ಮನಿದ್ದು ಬಿಡೋದು, ಅಥವಾ ಗೊತ್ತಾಗದೇ ಇರ್ಬೋದು. ಗೊತ್ತಾಗದೆ ಸುಮಾರು ಹೊತ್ತಿನ ನಂತರ, ಕೆಲವು ಗಂಟೆಗಳ ನಂತರ ಕೆಲವು ವಿಷಬೇರಿದ ಶಾರೀರಿಕ ಚಿಹ್ನೆಗಳು ಕಾಣಲಿಕ್ಕೆ ಶುರುವಾಗ್ತವೆ. ಅಂದರೆ ಉಸಿರಾಟ ತೊಂದರೆ ಬರ್ಬೋದು, ಹೊಟ್ಟೆ ನೋವು ಬರ್ಬೋದು, ಇಡೀ ಶರೀರ ಪಾರ್ಶ್ವವಾಯಿಗೆ ತುತ್ತಾದ ಆ ರೀತಿ ಭಾಸ ಆಗ್ಬೋದು. ಆ ನಂತರನೂ ಕೂಡ ಏನು ಕಚ್ಚಿದೆ, ಏನಾಗಿದೆ ಅಂತ ಗೊತ್ತಿಲ್ಲದೆ ಆಸ್ಪತ್ರೆಗೆ ಹೋಗದೆ ಸಾವು ಸಂಭವಿಸಿದ ಘಟನೆಗಳು ನಡೀತವೆ. ಅದೇ ಕಾರಣಕ್ಕೆ ಈ ಹಾವಿಗೆ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಹೆಸರಿಡಲಾಗಿದೆ. ಸೈಲೆಂಟ್ ಕಿಲ್ಲರ್ ಅಂದರೆ ಮೌನ ಕೊಲೆಗಾರ ಅಂತೇಳಿ. ಈ ಹಾವು ಕೆಲವೊಮ್ಮೆ ಕಚ್ಚಿದ್ದು ಗೊತ್ತಾಗದೆ ಗಾಢ ನಿದ್ರೆಯಲ್ಲಿ ಇದ್ದು ಬಿಡುವ ಸಂದರ್ಭ ಬರ್ತದೆ. ಈ ರೈತರು, ಕಾರ್ಮಿಕರು ಇವರೆಲ್ಲ ಶ್ರಮಜೀವಿಗಳು. ಹಾಗಾಗಿ ಇವರ ಶರೀರದ ಚರ್ಮಗಳು ತುಂಬ ಗಡುಸಾಗಿರ್ತವೆ ಮತ್ತು ಗಾಢ ನಿದ್ದೆಗೆ ಜಾರ್ತಾರೆ. ಆ ಸಂದರ್ಭ ಕಚ್ಚಿದ್ದು ಗೊತ್ತಾಗದೆ ಅಪಾಯ ಸಂಭವಿಸ್ಬೋದು. ಅದಕ್ಕಾಗಿ ಒಂದು ವೇಳೆ ಕಚ್ಚಿದ್ದು ಯಾರಿಗಾದರೂ ಗೊತ್ತಾಗದಿದ್ದರೂ ಕೂಡ ಕೆಲವು ಚಿಹ್ನೆಗಳು ಬಂದಾಗ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಆದರೆ, ಸಮೀಪದ ಸರಕಾರಿ ಆಸ್ಪತ್ರೆ ಅಥವಾ ಎಲೋಪತಿ ಆಸ್ಪತ್ರೆಗೆ ದಾಖಲಾದರೆ ಆ ನಂತರನೂ ಚಿಕಿತ್ಸೆ ಇದೆ. ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ನೋಡಿದ್ದೇನೆ. ಒಂದು 55 ವರ್ಷ ಪ್ರಾಯದ ಒಬ್ಬಳು ಮಹಿಳೆ, ಅವರಿಗೆ ಕೆಲಸ ಮಾಡಿ ಬರುವಾಗ ಗದ್ದೆ ಹುಣಿಯಲ್ಲಿ ಈ ಹಾವು ಕಚ್ಚಿದ ಕೂಡಲೇ ಯಾವ ಹಾವು ಅಂತ ಅವರಿಗೆ ಗೊತ್ತಾಗಿಲ್ಲ, ಹುಡುಕಿದ್ರು ಏನೂ ಸಿಕ್ಕಿಲ್ಲ. ಅಲ್ಲಿ ಒಂದು ಅಪಾಯಕರ ಅಂಶ ಅಂದರೆ ಕಚ್ಚಿದ ನಂತರ ತಕ್ಷಣ ಅಲ್ಲಿಂದ ಓಡಿ ಹೋಗ್ತವೆ ಅಥವಾ ಎಲ್ಲೋ ಒಂದು ಮರೆಯಲ್ಲಿ ಸೇರಿಬಿಡ್ತವೆ. ಅವರು ಏನಾಯಿತು, ಏನೋ ನೀರೊಳ್ಳೆ ಕಚ್ಚಿರ್ಬೋದು ಅಥವಾ ಮುಳ್ಳು ತಾಗಿರ್ಬೋದು ಅಂತ ಮನೆಗೆ ಬಂದರು, ಅರಿಶಿನ ಬಿಸಿ ಮಾಡಿ ಗಾಯಕ್ಕೆ ಲೇಪ ಮಾಡಿದರು. ಅದಾದ ನಂತರ ಇವರಿಗೆ ಸುಮಾರು ಒಂದು 6:30 ಏನೋ ಕಚ್ಚಿದೆ. 10 ಗಂಟೆಯ ನಂತರ ಇವರಿಗೆ ತೀವ್ರ ಹೊಟ್ಟೆ ನೋವು ಶುರುವಾಯಿತು, ಉಸಿರಾಟ ತೊಂದರೆ ಬರಲಿಕ್ಕೆ ಶುರುವಾಯಿತು. ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ನಂತರ ಅವರಿಗೆ ರಕ್ತ ಪರೀಕ್ಷೆ ಆಯಿತು, ಅದರಲ್ಲಿ ಗೊತ್ತಾಯಿತು ವಿಷ ಇದೆ ಅಂತೇಳಿ. ಚಿಕಿತ್ಸೆ ಆಯಿತು, ಬದುಕುಳಿದ್ರು ಅವರು. ಹಾಗಾಗಿ ಆ ಬಗ್ಗೆ ಭಯ ಬೇಡ. ರಾತ್ರಿ ಅಂಗಳದಲ್ಲಿ, ಮೈದಾನದಲ್ಲಿ ಮಲಗುವವರು ಆದಷ್ಟು ಸೊಳ್ಳೆ ಪರದೆಯನ್ನು ಬಳಸಬೇಕು. ಸೊಳ್ಳೆ ಪರದೆಯನ್ನು ಇಡೀ ಸುತ್ತಲೂ ಚಾಪೆಯ ಅಡಿಗೆ ಸೇರಿಸ್ಕೊಂಡು ಮಲಗಿದಾಗ ಈ ಹಾವುಗಳು, ಯಾವುದೇ ಕ್ರಿಮಿಕೀಟಗಳು, ಹಾವುಗಳು ಒಳಗೆ ಬರದೇ ಇರುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೋದು. ಹಾಗಾಗಿ ರಾತ್ರಿ ವೇಳೆ ಯಾವುದಾದ್ರೂ ಹಾವು ಅಥವಾ ಏನೋ ನಡೀತಾ ಬರುವಾಗ ಮಲಗಿದ್ದಲ್ಲಿ ಕಚ್ಚಿದರೆ ತಕ್ಷಣ ಸುತ್ತಮುತ್ತ ಒಮ್ಮೆ ಪರೀಕ್ಷಿಸಿ. ಏನು ಅನುಮಾನ ಬಂತು ಅಂತೇಳಿದರೆ ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು. ಅಲ್ಲಿ ರಕ್ತ ಪರೀಕ್ಷೆ ಮಾಡ್ತಾರೆ. ಏನು ಅಪಾಯ ಇಲ್ಲ ಅಂತೇಳಿದರೆ 24 ಗಂಟೆ ಇಟ್ಟುಕೊಂಡು ಡಿಸ್ಚಾರ್ಜ್ ಮಾಡ್ತಾರೆ. ಇದು ಮುಂಜಾಗ್ರತಾ ಕ್ರಮ. ಈ ಕಡಂಬಳದ ವಿಷ ನ್ಯೂರೋಟಾಕ್ಸಿಕ್ ಅನ್ನೋ ಒಂದು ಇದರಲ್ಲಿ ಬರುತ್ತೆ. ಇದು ನರಮಂಡಲದ ಮೇಲೆ ಪ್ರಭಾವ ಬೀರುವಂಥದ್ದು. ಉಸಿರಾಟ ವೈಫಲ್ಯ, ಹೃದಯ ವೈಫಲ್ಯ ಆಗ್ಬೋದು, ಪಾರ್ಶ್ವವಾಯುಗೆ ತುತ್ತಾಗ್ಬೋದು, ಈ ಚಿಹ್ನೆಗಳೆಲ್ಲ ಬರ್ತವೆ. ಆದರೆ ಕಚ್ಚಿದ ಭಾಗದಲ್ಲಿ ಯಾವುದೇ ನೋವು ಸೆಳೆತ ಆ ಕ್ಷಣಕ್ಕೆ ಇರೋದಿಲ್ಲ. ಇನ್ನು ಈ ಹೊಸ ಉರಗ ಸಂರಕ್ಷಕರಿಗೆ ನನ್ನದೊಂದು ಕಿವಿ ಮಾತು. ಅನೇಕ ವಿಡಿಯೋಗಳನ್ನು ನಾನೀಗ ನೋಡ್ತಾ ಇದ್ದೇನೆ. ಇವರನ್ನು ಹಾವಿಡಿಲಿಕ್ಕೆ ಜನ ನಮ್ಮನ್ನು ಕರೀತಾರೆ. ನಮ್ಮನ್ನು ಕರಿಬೇಕಾದ್ರೆ ಅವರು ಮೊದಲೇ ಹಾವನ್ನು ಕಂಡು ಹೆದರಿರ್ತಾರೆ. ಆದರೆ ಸಾಯಿಸದೆ ನಮ್ಮನ್ನು ಕರೀತಾರೆ. ಒಂದು ಕಡೆ ಹಾವನ್ನು ರಕ್ಷಣೆ ಮಾಡಬೇಕು ಅಂತ ಇರುತ್ತೆ ಅವರಲ್ಲಿ. ಜೊತೆಗೆ
ತಾವು ಅಪಾಯದಿಂದ ಪಾರಾಗಬೇಕು ಅಂತ ಇರುತ್ತೆ. ಅಂಥ ಕಡೆಗೆ ನಾವು ಹೋದಾಗ ಈ ಕೆಲವು ನಾನು ಉರಗರಕ್ಷಕರನ್ನು ನೋಡಿದ್ದೇನೆ. ಹೋದ ಕೂಡಲೇ ಆ ಹಾವನ್ನು ನೋಡಿದ ಕೂಡಲೇ ಒಂದು ರೀತಿ ಅವರೇ ಆಘಾತಕ್ಕೆ ಒಳಗಾಗಿಬಿಡ್ತಾರೆ. ಒಂದು ರೀತಿ ಶಾಕ್ ಆದ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಇದು ಅತ್ಯಂತ ವಿಷಕಾರಿ ಹಾವು, ಭಾರತದ ಅತ್ಯಂತ ವಿಷಕಾರಿ ಹಾವು ಮಾತ್ರ ಅಲ್ಲ, ನಾಗರ ಹಾವಿಗಿಂತಲೂ 15 ಪಟ್ಟು ವಿಷಕಾರಿ ಅಂತ ಹೇಳಿಬಿಡ್ತಾರೆ. ಈ ನಾಗರ ಹಾವಿಗಿಂತಲೂ ಹೆಚ್ಚು ಪರಿಣಾಮಕಾರಿ ವಿಷ ಹೌದಾದರೂ ಅದು ಯಾವ ರೀತಿ ಅಧ್ಯಯನದಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಇವರು ತಿಳ್ಕೊಂಡಿಲ್ಲ. ಈ ವಿಚಾರವನ್ನು ನಾಗರ ಹಾವಿಗಿಂತಲೂ 15 ಪಟ್ಟು ವಿಷಕಾರಿ ಅಂತ ಹೇಳಿದ ಕೂಡಲೇ ಮೊದಲೇ ಹೆದರಿದ್ದ ಜನ ಇನ್ನಷ್ಟು ಭಯಪಡ್ತಾರೆ. ಈ ಹಾವು ಹಿಡಿಯೋರಲ್ಲೂ ಒಂದು ಭಯ ಇರ್ತದೆ, ಆದರೆ ಆ ಭಯಕ್ಕಿಂತ ಮೀರಿದ್ದು ಜನಸಾಮಾನ್ಯರಲ್ಲಿರುವಂಥ ಭಯ ಹಾವಿನ ಬಗ್ಗೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಘಟನೆಯನ್ನು ನಾವು ಆ ರೀತಿ ಹಾವನ್ನು ಬಿಂಬಿಸಿದಾಗ ಏನಾಗುತ್ತೆ ಅಂದರೆ, ಇನ್ನು ಮುಂದಕ್ಕೆ ಅದೇ ಪ್ರಭೇದ ಹಾವು ಆ ವಠಾರಕ್ಕೆ ಬಂದರೆ ಖಂಡಿತವಾಗಲೂ ಹಾವು ಹಿಡಿಯೋದಕ್ಕೆ ಜನ ನಮ್ಮನ್ನು ಕರೆಯೋದಿಲ್ಲ, ಬದಲಿಗೆ ಅದನ್ನು ಸಾಯಿಸಿ ಮುಗಿಸಿಬಿಡ್ತಾರೆ. ಯಾಕಂದರೆ ನಾವು ಈಗಾಗಲೇ ಸಂರಕ್ಷಕರು ಅಂತ ಹೇಳಿಕೊಂಡು ಅವರಲ್ಲಿ ಇನ್ನಷ್ಟು ಭಯವನ್ನು ಸೃಷ್ಟಿ ಮಾಡಿರ್ತೇವೆ. ಒಂದು ಅವರಲ್ಲಿ ಭಯ ಸೃಷ್ಟಿ ಮಾಡ್ತೇವೆ, ಇನ್ನೊಂದು ನಾವು ಸಂರಕ್ಷಕರು ಅಂತ ಹೇಳುವವರು ಆ ಹಾವಿನ ವಂಶವನ್ನು ನಾಶ ಮಾಡೋದಕ್ಕೂ ಕಾರಣ ಆಗ್ತೇವೆ. ಹಾಗಾಗಿ ದಯವಿಟ್ಟು ಹಾವಿನ ಬಗ್ಗೆ ನಿಮಗೆ ಸರಿಯಾದ ತಿಳುವಳಿಕೆ ಇಲ್ಲದಿದ್ದರೂ ಆ ಮಾಹಿತಿಯನ್ನು ತಪ್ಪಾಗಿ ಹೇಳೋದು ಬೇಡ. ಜನರಿಗೆ ಸೂಕ್ತ ಮಾಹಿತಿ ಕೊಟ್ಟು ಆ ಹಾವಿನ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಬರೀ 15 ಪಟ್ಟು ವಿಷಕಾರಿ ಅಂತ ಹೇಳೋದಕ್ಕಿಂತ ಆ ಹಾವು ಆ ವಠಾರದಲ್ಲಿ ಯಾಕಿರ್ತದೆ, ಯಾವ ಕಾರಣಕ್ಕೆ ಬಂತು, ಯಾವ ಆಹಾರ ಅದಕ್ಕೆ ಪ್ರಿಯ, ಆ ಆಹಾರ ಸೇವನೆಯಿಂದ ನಮಗೇನು ಲಾಭ ಅನ್ನೋದನ್ನು ನಾವು ವಿವರಣೆ ಮಾಡಬೇಕಾಗ್ತದೆ. ಇತ್ತೀಚೆಗೆ ಒಂದು ವಿಡಿಯೋದಲ್ಲೂ ಒಬ್ಬರು ರಸ್ಸೆಲ್ ವೈಪರ್ ಕನ್ನಡಿ ಹಾವಿನ ಬಗ್ಗೆನೂ ಒಂದು ಹೇಳಿಕೆ ಕೊಟ್ಟದ್ದು ನನಗೆ ತುಂಬ ಬೇಸರ ಅನ್ನಿಸ್ತು. ಏನಂದರೆ, ಅವರು ನೋಡಿದ ಕೂಡಲೇ ಇದು ಯಮ ಅಂತ ಹೇಳಿಬಿಟ್ರು. ಅಂದರೆ ಯಮ ಇದು ಕಚ್ಚಿ ಯಾರೂ ಬದುಕೋದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಅವ್ರು ಮಾತಾಡಿಬಿಟ್ರು. ಯಮ ಅಂತ ನಾವು ಭಾವಿಸೋದಾದರೆ ಒಂದು ಸೊಳ್ಳೆನೂ ಕೆಲವು ಸಂದರ್ಭ ಯಮ ಆಗಿಬಿಡ್ತದೆ. ಹಾಗೆಲ್ಲ ಇಲ್ಲ. ಹಾವುಗಳು ನಮ್ಮ ಜೀವನಕ್ಕೆ ಅಪಾಯ ತರಬೇಕಾದ್ರೆ ನಾವು ಅವುಗಳಿಗೆ ಹಾನಿ ಮಾಡಬೇಕು. ಅದೂ ಅಲ್ಲದೆ ಪ್ರಕೃತಿ ನಿಯಮ ಅಂತ ಒಂದು ಇದೆ. ಯಾವ ಜಾಗದಲ್ಲಿ ಯಾರಿಗೆ ಕಚ್ಚಬೇಕು, ಎಷ್ಟು ಸಮತೋಲನ ಆಗಬೇಕು. ಸಮತೋಲನ ಬರೀ ಹಾವುಗಳು ಇಲಿ ಹೆಗ್ಗಣಗಳದ್ದಲ್ಲ, ಜೊತೆಗೆ ಆಹಾರದ ಕೊಂಡಿಯಲ್ಲಿ ಆ ಜೀವನದಲ್ಲಿ ಬೆಸೆದುಕೊಂಡಿರುವಂಥ ಮನುಷ್ಯನ ಸಮತೋಲನ ಕೂಡ ಪ್ರಕೃತಿ ಮಾಡ್ತಾ ಇರ್ತದೆ. ನಾವು ಅದರ ಬಗ್ಗೆ ಗಮನನೇ ಕೊಡೋದಿಲ್ಲ. ಎಷ್ಟು ಸಂಖ್ಯೆಯಲ್ಲಿ ಹಾವಿನ ಕಡಿತದಲ್ಲಿ ಸಾಯಬೇಕು, ಎಷ್ಟು ಸಂಖ್ಯೆಯಲ್ಲಿ ವಾಹನ ಅಪಘಾತದಲ್ಲಿ ಸಾಯಬೇಕು ಅನ್ನೋದು ಕೂಡ ಪ್ರಕೃತಿ ನಿರ್ಧರಿತನೇ. ಇದನ್ನು ತಿಳಿದುಕೊಂಡಾಗ ನಮಗೆ ಈ ಭಯ ಹೋಗಿಬಿಡುತ್ತೆ. ಎಲ್ಲರಿಗೂ ಹಾವು ಕಚ್ಚಬೇಕಂತಿಲ್ಲ. ಈಗ ನಮ್ಮ ವಠಾರದಲ್ಲಿ ಕನ್ನಡಿ ಹಾವು ಇದೆ, ಕಡಂಬಳ ಇದೆ, ನಾಗರ ಹಾವುಗಳು, ಎಲ್ಲ ಹಾವುಗಳು ವಾಸ ಮಾಡ್ತವೆ. ಆಶ್ಚರ್ಯ ಅಂದರೆ ಅವುಗಳು 10-20 ವರ್ಷದ ಹಾವುಗಳು ಅಪರೂಪಕ್ಕೊಮ್ಮೆ ಜನರ ಕಣ್ಣಿಗೆ ಬೀಳ್ತವೆ. ಅಷ್ಟು ವರ್ಷ ಅವುಗಳು ಮರೆಯಲ್ಲಿ ಬದುಕಿರ್ತವೆ. ಅವುಗಳಿಗೂ ಆ ರೀತಿಯ ಕಡಿತಗಳನ್ನು ಮಾಡಿ ಮನುಷ್ಯನನ್ನು ಸಾಯಿಸಬೇಕು ಅನ್ನೋ ಒಂದು ಪ್ರಕೃತಿ ಪ್ರಚೋದನೆ ಇದ್ದಿದ್ದರೆ ಮನುಷ್ಯರು ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯ ಇತ್ತಾ ಅಂತ ನಾವು ಆಲೋಚನೆ ಮಾಡಬೇಕು. ಹಾಗಾಗಿ ಇಂಥ ಹಾವುಗಳನ್ನು ಆದಷ್ಟು ನಾವು ಸಂರಕ್ಷಣೆ ಮಾಡಬೇಕು. ತಪ್ಪು ತಿಳುವಳಿಕೆಯನ್ನು ಬಿಟ್ಟು ಕಚ್ಚಿದಾಗ ಏನು ಮುಂಜಾಗ್ರತೆ ವಹಿಸಬೇಕು, ತಕ್ಷಣ ಕಚ್ಚಿದ ಕೂಡಲೇ ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಡೋದು, ಮತ್ತು ಯಾವ ಭಯನೂ ಬೇಡ. ಅದರ ಬದಲಿಗೆ ಮೊದಲೇ ಈ ಕಡಂಬಳ ಕಚ್ಚಿ ಸುಮಾರು ಹೊತ್ತಿನ ನಂತರ ಸಿಂಪ್ಟಮ್ಗಳು, ಚಿಹ್ನೆಗಳು ಬರ್ಬೋದು, ಶಾರೀರಿಕ ಚಿಹ್ನೆಗಳು ಬರ್ಬೋದು. ಆನಂತರ ನಾಟಿ ಪದ್ಧತಿಗೆ, ನಾಟಿ ಪಂಡಿತರ ಹತ್ರ ಔಷಧಿಗೆ ಹೋಗುವಂಥದ್ದು, ದಯವಿಟ್ಟು ಅಂಥ ತಪ್ಪುಗಳನ್ನು ಮಾಡಬೇಡಿ. ಸಮೀಪದ ಅಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ. ಇವಿಷ್ಟು ಮಾಹಿತಿ ನಿಮಗಾಗಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಚಾರವನ್ನು ಮಾತಾಡ್ತೇನೆ. ನಮಸ್ಕಾರ.